ನೀವೇನಾದರೂ ಟ್ರೈನ್ ಜರ್ನಿ ಮಾಡ್ತಾ ಇದ್ದೀರಾ ಅಥವಾ ಮಾಡಬೇಕು ಅನ್ಕೊತಾ ಇದ್ದೀರಾ, ಆದರೆ ನಿಮಗೆ ಟ್ರೈನ್ ಟೈಮಿಂಗ್ ಟ್ರ್ಯಾಕಿಂಗ್ ಶೆಡ್ಯೂಲ್ಡ್ ಗೊತ್ತಿಲ್ಲ ಅಂತಾರೆ, ಇದಕ್ಕಾಗಿ ಒಂದು ಬೆಸ್ಟ್ ಆ್ಯಪ್ ಬಂದುಬಿಟ್ಟು ವೇರ್ ಇಸ್ ಮೈ ಟ್ರೈನ್ ಅಂತ. ಈ ಆ್ಯಪ್ ನಮಗೆ ಪ್ಲೇಸ್ಟೋರ್ದಲ್ಲಿ ಕೂಡ ಸಿಗುತ್ತೆ. ಸೊ ನಾವು ಪ್ಲೇಸ್ಟೋರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ವೇರ್ ಇಸ್ ಮೈ ಟ್ರೈನ್ ಅಂತ ಸರ್ಚ್ ಮಾಡಿ, ಸೊ ನಿಮಗೆ ಮೊದಲದಾಗಿ ಸಿಗುತ್ತೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಕೂಡ ಮಾಡ್ಬೋದು. ಬೇಕಾದರೆ ನಾನು ಡೈರೆಕ್ಟಾಗಿ ಆ ಒಂದು ಆ್ಯಪ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಸೊ ನಿಮಗೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಈ ಆ್ಯಪ್ ಯೂಸ್ ಮಾಡೋದ್ರಿಂದ ಲೈವ್ ಆಗಿ ಟ್ರೈನನ್ನು ಟ್ರ್ಯಾಕ್ ಮಾಡ್ಬೋದು. ಪ್ಯಾಸೆಂಜರ್ಸ್ಗೆ ಅವರ ರಿಯಲ್ ಟೈಮ್ ಲೊಕೇಶನ್ ತೋರಿಸಲು ಹೆಲ್ಪ್ ಆಗುತ್ತೆ, ಅಂದರೆ ಟ್ರೈನ್ ಆನ್ ಟೈಮ್ ಅಥವಾ ಡಿಲೇ ಆಗಿದೆ ಅಂತ. ಪುವರ್ ಇಂಟರ್ನೆಟ್ ಇದ್ರೂ ಕೂಡ ಈ ಒಂದು ಆ್ಯಪ್ ವರ್ಕ್ ಆಗುತ್ತೆ, ಲೈಕ್ ಮೊಬೈಲ್ ಟವರ್ ಸಿಗ್ನಲ್, GPS. ಈ ಆ್ಯಪ್ನಲ್ಲಿ ನಮಗೆ PNR ಸ್ಟೇಟಸ್ ಚೆಕಿಂಗ್ ಅನ್ನೋ ಒಂದು ಆಪ್ಷನ್ ಕೂಡ ಇರುತ್ತೆ. ಅಂದರೆ ನಾವೇನಾದರೂ ರಿಸರ್ವೇಷನ್ ಟಿಕೆಟ್ ಬುಕ್ ಮಾಡಿದರೆ ನಮಗೆ ಅಪ್ಡೇಟ್ ಕೊಡುತ್ತೆ. ರೈಲ್ವೆ ಕೌಂಟರ್ಸ್ ಅಥವಾ ವೆಬ್ಸೈಟಲ್ಲಿ ಚೆಕ್ ಮಾಡಿದೆ. ಇಲ್ಲಿ ನಾವು ಟ್ರೈನ್ ಶೆಡ್ಯೂಲ್ಡ್ ಮತ್ತು ರೂಟನ್ನು ಗೊತ್ತು ಮಾಡ್ಬೋದು. ಲೈಕ್ ಟ್ರೈನ್ ಯಾವಾಗ ಬರ್ತದೆ, ಎಲ್ಲಿ ನಿಲುಗಡೆ ಆಗುತ್ತದೆ ಮತ್ತು ಯಾವಾಗ ಹೊರಡುತ್ತೆ ಮತ್ತು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಳ್ಳುತ್ತೆ ಅಂತ ನಾವು ಈ ಒಂದು ಆ್ಯಪ್ನಲ್ಲಿ ನೋಡ್ಬೋದು. ಇವಾಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ತೋರಿಸ್ತೇನೆ, ನೋಡ್ಬೋದು. ಸೊ ಇವಾಗ ನಾನು ಇದನ್ನು ಪ್ಲೇಸ್ಟೋರ್ದಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಡೌನ್ಲೋಡ್ ಮಾಡಿಬಿಟ್ಟು ಇವಾಗ ಓಪನನ್ನು ಮಾಡ್ಕೊಳ್ತೇನೆ. ಸೊ ನೋಡ್ಬೋದು, ಇವಾಗ ನಾನಿಲ್ಲಿ ಓಪನನ್ನು ಮಾಡ್ಕೊಂಡಿದ್ದೇನೆ. ಓಪನ್ ಮಾಡಿಬಿಟ್ಟು ನೋಡ್ಬೋದು, ನಮಗೆ ಇವಾಗ ಎಲ್ಲಿ ಅಲೋ ಯುವರ್ ಲೊಕೇಶನ್ ಅಂತ ಕೇಳುತ್ತಂದರೆ ನಾವು ಲೊಕೇಶನ್ ಆ್ಯಕ್ಸೆಸನ್ನು ಕೊಡಬೇಕಾಗುತ್ತೆ. ನೋಡ್ಬೋದು, ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ ಬಾರಿ ನೀವು ಈ ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ಳೋ ನಂತರ ಇದು ಆಟೋಮೆಟಿಕ್ಕಾಗಿ ಲೊಕೇಶನ್ ಕೂಡ ಆನ್ ಆಗುತ್ತೆ. ಸೊ ಓಕೆ, ನಾನು ಇವಾಗ ನೋಡ್ಬೋದು ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಓಕೆ, ಇವಾಗ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ನೋಡ್ಬೋದು ನಮಗೆ ಇಲ್ಲಿ ಮತ್ತೆ ಒಂದು ಆಪ್ಷನ್ ಬರುತ್ತೆ. ಅದೇ ರೀತಿಯಾಗಿ ನೋಟಿಫಿಕೇಷನ್ ಅಲೋ ಮಾಡಲಿಕ್ಕೆ ಕೇಳುತ್ತೆ. ಸೊ ನಾವು ಅಲೋ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ನಂತರ ಇವಾಗ ಮತ್ತೆ ಲೊಕೇಶನಿಂದ ಕೂಡ ಇವಾಗ ಲೊಕೇಶನನ್ನು ಟರ್ನ್ ಆನ್ ಮಾಡಲಿಕ್ಕೆ ಹೇಳುತ್ತೆ. ಸೊ ನಾವು ಟರ್ನನ್ನು ಮಾಡಬೇಕಾಗುತ್ತೆ. ಓಕೆ, ನಂತರ ಇವಾಗ ನೋಡ್ಬೋದು ನಮಗಿಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಲಿಕ್ಕೆ ಹೇಳುತ್ತೆ. ಸೊ ನೋಡ್ಬೋದು ಚೂಸ್ ಯುವರ್ ಲ್ಯಾಂಗ್ವೇಜ್ ಅಂತ ಇದೆ. ಲ್ಯಾಂಗ್ವೇಜ್ ಮೇಲೆ ಚೂಸ್ ಮಾಡ್ಕೊಳ್ಳಿ. ನೋಡ್ಬೋದು ನಮಗೆ ಒಂದಿಷ್ಟು ಅಫಿಷಿಯಲ್ ಇಂಡಿಯನ್ ಆಫೀಷಿಯಲ್ ಲ್ಯಾಂಗ್ವೇಜ್ ಕೂಡ ನಮಗೆ ಬರ್ತಾ ಇರುತ್ತೆ. ನೋಡ್ಬೋದು ಇವಾಗ ಕನ್ನಡ ಅನ್ನೋ ಒಂದು ಆಪ್ಷನ್ ಕೂಡ ಇದೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ಕಂಫರ್ಟೇಬಲ್ ಆಗಿದ್ದೀರಾ, ಸೊ ಆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೋಡ್ಬೋದು, ಸೊ ಇವಾಗ ಸೆಲೆಕ್ಟ್ ಮಾಡಿಕೊಂಡು ನಾನಿವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಫ್ರಮ್ ಸ್ಟೇಷನ್ ಅಂತಂದರೆ ಇವಾಗ ನಾವು ಹೊರಡುವಂಥ ಸ್ಟೇಷನ್. ಸೊ ನಾನು ಅಂಕೋಲ ಅಂತ ಬರ್ಕೊಳ್ತೇನೆ. ಇವಾಗ ನಾನು ಎಲ್ಲಿಗೆ ತಲುಪಬೇಕು ಆ ಒಂದು ಸ್ಟೇಷನನ್ನು ಇಲ್ಲಿ ಬರ್ಕೊಳ್ತೇನೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೆಂಗಳೂರು ಅಂತ ಬರ್ಕೊಳ್ತೇನೆ. ಬೆಂಗಳೂರನ್ನು ಟೈಪ್ ಮಾಡಿಕೊಂಡ ನಂತರ ನೋಡ್ಬೋದು ನಮಗೆ ಎಕ್ಸಾಕ್ಟ್ ಯಾವ ಸ್ಟೇಷನ್ ಹೆಸರಿದೆ ಅದೇ ಬರುತ್ತೆ. ಸೊ KSR ಬೆಂಗಳೂರು ಸಿಟಿ ಜಂಕ್ಷನ್ ಅಂತ ಇದೆ. ಸೊ ಇವಾಗ ಫೈಂಡ್ ಟ್ರೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ನನಗೆ ಇಲ್ಲಿ ನೋಡ್ಬೋದು ಆಲ್ ಡೇಟ್ಸ್ ಅಂತ ಇದೆ. ಸೊ ಫೇರ್ ಸಾರ್ಟ್ ಬೈ ಅಂತ ಇದೆ. ಸೊ ಆಲ್ ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಅಂದರೆ ಇವಾಗ ಆಲ್ ಡೇಟ್ ಅಂದರೆ ಯಾವಾಗ ಟ್ರೈನ್ ಇದೆ ಅಲ್ಲಿ ತೋರಿಸ್ತಾ ಇರುತ್ತೆ. ಟುಡೇ ಅಂತಂದರೆ ಇವಾಗ ಏನಾದರೂ ಟ್ರೈನ್ ಇದ್ದರೆ ಇವತ್ತಿನ ದಿನಕ್ಕೆ ಅಲ್ಲಿ ನಮಗೆ ತೋರಿಸ್ತಿದೆ. ಟುಮಾರೋ ಅಂತಂದರೆ ಇವಾಗ ನಾಳೆ ಏನಾದರೂ ಟ್ರೈನ್ ಇದ್ದರೆ ನಮಗೆ ಇಲ್ಲಿ ತೋರಿಸುತ್ತೆ. ಸೊ ನೀವು ಎಕ್ಸಾಕ್ಟಾಗಿ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಫ್ರಮ್ ಕ್ಯಾಲೆಂಡರ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಡೇಟ್ಗೆ ಬೇಕಂತ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಇವಾಗ ನಾನು ಟುಡೇ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಕ್ಲಿಕ್ ಮಾಡಿಬಿಟ್ಟು ಇವಾಗ ಇವತ್ತಿನ ದಿನಕ್ಕೆ ಟ್ರೈನ್ ಯಾವಾಗ ಇದೆ ಅಂತ ನಮಗಿಲ್ಲಿ ತೋರಿಸ್ತಿದೆ. ಸೊ ನೋಡ್ಬೋದು ಇವಾಗ ನಮಗಿಲ್ಲಿ ಪಂಚಗಂಗಾ SF ಎಕ್ಸ್ಪ್ರೆಸ್ ತೋರಿಸ್ತಾ ಇದೆ. ಸೊ 6:20ಕ್ಕೆ ಇದೆ ಸಂಜೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 12:36. ಸೊ ಇವಾಗ ನಾನಿಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ. ನೋಡ್ಬೋದು, ಸೊ ಮತ್ತೆ ನೋಡ್ಬೋದು ನಮಗೆ ಡೀಟೇಲ್ಸ್ ಇದೆ. ಸೊ ಇದು 7:15ಕ್ಕೆ ನಾಳೆ 7:15ಕ್ಕೆ ತಲುಪುತ್ತೆ ಬೆಳಿಗ್ಗೆ. ಸೊ ಜರ್ನಿ ನೋಡ್ಬೋದು ಅವರ್ಸ್ 13 ಅವರ್ಸ್ ಇದೆ ನಮಗಿಲ್ಲಿ. 13 ಅವರ್ಸ್ ನಾವು ಟ್ರೈನ್ ಜರ್ನಿಯನ್ನು ಮಾಡಬೇಕಾಗುತ್ತೆ. ಸೊ ಇದು ರನ್ ಡೈಲಿ ಅಂತ ಇದೆ. ಸೊ ಇದು ದಿನಾಲೂ ಹೋಗುತ್ತೆ ಅದೇ ಟೈಮ್ಗೆ. ಸೊ ಓಕೆ, ನೋಡ್ಬೋದು ಇವಾಗ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ನಮಗೆ ಅರೈವಲ್ ಅಂತ ಇದೆ. ಅರೈವಲ್ ಅಂತಂದರೆ ತಲುಪುವ ಟೈಮಿಂಗ್, ಅಂದರೆ ಯಾವಾಗ ಬರುತ್ತೆ ಆ ಸ್ಟೇಷನ್ಗೆ. ನೋಡ್ಬೋದು 6:18ಕ್ಕೆ ಬರುತ್ತೆ ಅರೈವಲ್. ಸೊ ಹೊರಡೋ ಟೈಮ್ ಅಂದರೆ ಡಿಪಾರ್ಚರ್ ಅಂದರೆ ಹೊರಡೋ ಟೈಮ್ 6:20ಕ್ಕೆ ಹೊರಡುತ್ತೆ. 2 ನಿಮಿಷ ನಿಂತ್ಕೊಳ್ಳುತ್ತೆ ಅಂತೇಳಿ ನಮಗೆ ತೋರಿಸುತ್ತೆ. ಸೊ ನೋಡ್ಬೋದು ಇವಾಗ ನಾನು ಒಂದು ಟ್ರೈನನ್ನು ಟ್ರ್ಯಾಕ್ ಮಾಡ್ತಾಯಿದ್ದೇನೆ, ಅಂದರೆ ಲೈವ್ ಆಗಿ ಹೋಗ್ತಿರುವಂಥ ಟ್ರೈನನ್ನು ಟ್ರ್ಯಾಕ್ ಮಾಡ್ತಾಯಿದ್ದೇನೆ, ಕೊಯಂಬತ್ತೂರು ಎಕ್ಸ್ಪ್ರೆಸ್. ಸೊ ಯಾಕೆ ನಾನು ನಿಮಗೆ ತೋರಿಸ್ತಿದ್ದೇನೆ ಅಂತಂದರೆ ಕೆಲವೊಂದು ಸಲ ನೋಡ್ಬೋದಲ್ಲಿ ಟೈಮಿಂಗ್ ರೆಡ್ಡಲ್ಲಿ ತೋರಿಸ್ತಿದೆ. ಸೊ ರೆಡ್ಡಲ್ಲಿ ತೋರಿಸ್ಲಿಕ್ಕೆ ಕಾರಣ ಟ್ರೈನ್ ಡಿಲೇ ಆಗ್ತಿದೆ, ತಲುಪುವಂಥ ಟ್ರೈನ್ ಡಿಲೇ ಆಗ್ತಿದೆ. ಆ ಕಾರಣದಿಂದಾಗಿ ಅರೈವಲ್ ಟೈಮಿಂಗ್ ನೋಡ್ಬೋದು 11:18ಕ್ಕೆ ಬರುವಂಥ, ಅಂದರೆ ಮಂತ್ರಾಲಯ ರೋಡ್ ಇದೆಯಲ್ವ, ಸೊ ಅಲ್ಲಿ ನೋಡ್ಬೋದು 11:18ಕ್ಕೆ ಬರುವಂಥ ಟ್ರೈನ್ 11:24ಕ್ಕೆ ಬಂದಿದೆ. ಸೊ ಹಾಗೆ 11:20ಕ್ಕೆ ಹೊರಡೋ ಟ್ರೈನ್ 11:34ಕ್ಕೆ ಹೊರಟಿದೆ. ಸೊ ಯಾಕಂತಂದರೆ ಇಲ್ಲಿ ಟೈಮ್ ಡಿಲೇ ಆಗಿದೆ ನೋಡ್ಬೋದು. ಸೊ ಟೈಮ್ ಡಿಲೇ ಆಗಲಿಕ್ಕೆ ಕಾರಣ ಬೇಕಾದಷ್ಟು ಇರುತ್ತೆ. ಕೆಲವೊಂದು ಸಲ ಇನ್ನೊಂದು ಟ್ರೈನ್ಗೆ ಪಾಸ್ ಆಗಲಿಕ್ಕೆ ಒಂದು ಸ್ಟೇಷನಲ್ಲಿ ನಿಂತ್ಕೊಂಡಿರುತ್ತೆ. ಸೊ ನೋಡ್ಬೋದು ಇವಾಗ ನಾನು ಮತ್ತೆ ಹೋಮ್ ಪೇಜ್ಗೆ ಬಂದಿದ್ದೇನೆ. ಹೋಮ್ ಪೇಜ್ಗೆ ಬಂದುಬಿಟ್ಟು ನೋಡ್ಬೋದು ನಮಗೆ ನಂತರ ಟ್ರೈನ್ ನಂಬರ್ ಅಥವಾ ಟ್ರೈನ್ ನೇಮ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಟ್ರೈನ್ ನಂಬರನ್ನು ಹಾಕೋದ್ರಿಂದ ಆ ಒಂದು ಟ್ರೈನನ್ನು ಟ್ರ್ಯಾಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು ನಾನು ಟ್ರೈನ್ ನಂಬರನ್ನು ಬರ್ಕೊಳ್ತೇನೆ.
11013 ಅಂತ. ಸೊ ಕೊಯಂಬತ್ತೂರು ಎಕ್ಸ್ಪ್ರೆಸ್ ಬಂದಿದೆ. ಸೊ ನೋಡ್ಬೋದು ಇವಾಗ ಕೊಯಂಬತ್ತೂರು ಎಕ್ಸ್ಪ್ರೆಸ್ ನಾವು ಇಲ್ಲಿ ಟ್ರ್ಯಾಕ್ ಮಾಡ್ತಿದ್ದೀವಿ, ಆ ಒಂದು ಟ್ರೈನ್ ಎಲ್ಲಿಗೆ ಬರ್ತಾ ಇದೆ ಅಂತ. ಸೊ ಈ ರೀತಿಗೆ ನಾವು ನೋಡ್ಬೋದು. ಓಕೆ, ನೋಡ್ಬೋದು ಇವಾಗ ಇಲ್ಲಿ ನೋಡ್ಬೋದು ಇವಾಗ ನಮಗೆ ಬ್ಲ್ಯಾಕಲ್ಲಿ ಇವಾಗ ಡೌನಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡಂತ ನೋಡ್ಬೋದು ಇವಾಗ ಇಲ್ಲಿ ಬ್ಲ್ಯಾಕಲ್ಲಿ ಬಂದಿದೆ ಅಲ್ವಾ. ಸೊ ಅಂದರೆ ಇವಾಗ ಇಲ್ಲಿ ಏನಾಗಿದೆ ಅಂತಂದು ಇವಾಗ ಸಣ್ಣ ಸಣ್ಣ ಸ್ಟೇಷನಲ್ಲಿ ಸ್ಟಾಪ್ ಇಲ್ಲ ಅಂತ. ಸೊ ಇವಾಗ ಮತ್ತೆ ಬ್ಯಾಕ್ಗೆ ಬರ್ತೇನೆ. ನೋಡ್ಬೋದು ಸ್ಟೇಷನ್ ಡಿಪಾರ್ಚರ್ ಬೋರ್ಡ್ ಅಂತ ಇದೆ, ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಇವಾಗ ಒಂದು ಸ್ಟೇಷನನ್ನು ಬರ್ಕೊಂಡ್ರೆ ಆ ಸ್ಟೇಷನ್ಗೆ ಡಿಪಾರ್ಚರ್ ಆಗುವಂಥ ಟ್ರೈನ್ ನಮಗೆ ಇಲ್ಲಿ ತೋರಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಅಂಕೋಲಾ ಅಂತ ಬರ್ಕೊಳ್ತೇನೆ. ಸೊ ಅಂಕೋಲಾ ಅಂತ ಬರ್ಕೊಂಡಾಗ ಅಲ್ಲಿ ನೋಡ್ಬೋದು ಯಾವ ಟ್ರೈನ್ ಅಲ್ಲಿ ಬರುತ್ತೆ ಅಂತ ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡ್ಬೋದು ತಿರುವನಂತಪುರಂ ಸೆಂಟ್ರಲ್ ಎಕ್ಸ್ಪ್ರೆಸ್ ಅಂತ ಇದೆ. ಸೊ ಈ ಒಂದು ಎಕ್ಸ್ಪ್ರೆಸ್ ನೋಡ್ಬೋದು 12:30 PM ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ಎಲ್ಲಿ ಬರುತ್ತೆ ಅಂತ ನೋಡ್ಬೋದು. ಇವಾಗ ಕಾರವಾರಕ್ಕೆ ಬಂದಿದೆ. ಸೊ ಅಂಕೋಲಾಕ್ಕೆ 13:00 ಬರುತ್ತೆ ಅಂತ ನಮಗಿಲ್ಲಿ ತೋರಿಸ್ತಿದೆ, ಅಂದರೆ ಟೈಮ್ ಡಿಲೇ ಆಗಿದೆ ನೋಡ್ಬೋದು ಇಲ್ಲಿ ರೆಡ್ಡಲ್ಲಿ. ಸೊ ಅದೇ ಟೈಮ್ ನಾವು ಕರೆಕ್ಟ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ, ಯಾಕಂತಂದರೆ ಕೆಲವೊಂದು ಸಲ ಸ್ಪೀಡ್ ಜಾಸ್ತಿ ಮಾಡಿದ್ರು ಕೂಡ ನಾವು ಕರೆಕ್ಟ್ ಟೈಮ್ಗೆ ಬರೋ ಚಾನ್ಸ್ ಇರುತ್ತೆ, ಅಂದರೆ 12:30 ಬರೋ ಚಾನ್ಸ್ ಇರುತ್ತೆ. ಸೊ ಕೆಲವೊಂದು ಸಲ ಅವರು ಮೇಕಪ್ ಮಾಡ್ತಾರೆ, ಲೋಕೋ ಪೈಲಟ್ ಏನಿದ್ದಾರೆ ಮೇಕಪ್ ಕೂಡ ಮಾಡ್ತಾರೆ ಆ ಒಂದು ಟೈಮಿಂಗನ್ನು. ಸೊ ಇಲ್ಲಿ ನೋಡ್ಬೋದು 11:13 PM ಅಂತ ಇದೆ, ಅಂದರೆ ರೆಡ್ಡಲ್ಲಿ, ಅಂದರೆ ಆ ಒಂದು ಟೈಮ್ಗೆ ಬರುತ್ತೆ ಅಂತ. ಕೆಲವೊಂದು ಸಲ 12:30 ಕೂಡ ಬರುತ್ತೆ. ಸೊ ಓಕೆ, ಇವಾಗ ಬ್ಯಾಕಿಗೆ ಬರ್ಕೊಳ್ತಾ ನೋಡ್ಬೋದು ಮತ್ತೊಂದಿಷ್ಟು ಟ್ರೈನ್ ಕೂಡ ಇರುತ್ತೆ. ನೋಡ್ಬೋದು ಮಡ್ಗಾಂವ್ ಟು ಮಂಗಳೂರು ಸೆಂಟ್ರಲ್ ಪ್ಯಾಸೆಂಜರ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯಾವಾಗ ಅಂಕೋಲಾಕ್ಕೆ ಬರುತ್ತೆ ಅಂತ ನಮಗೆ ಇಲ್ಲಿ ತೋರಿಸುತ್ತೆ. ನೋಡ್ಬೋದು ಅಂಕೋಲಾಕ್ಕೆ ಬರೋ ಟೈಮ್ 3:50 PM ಬರುತ್ತೆ. ಸೊ ಮತ್ಸ್ಯಗಂಧ ಎಕ್ಸ್ಪ್ರೆಸ್ 5 PM ಬರುತ್ತೆ. ಸೊ ಈ ರೀತಿಗೆ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ರ್ಯಾಕ್ ಕೂಡ ಮಾಡ್ಬೋದು, ಸ್ಟೇಷನನ್ನು ಹೆಸರನ್ನು ಬರ್ಕೊಂಡ್ಬಿಟ್ಟು. ಓಕೆ, ಇಲ್ಲಿ ನೋಡ್ಬೋದು ಸರ್ಚ್ ಹಿಸ್ಟ್ರಿ ಅಂತ ಇರುತ್ತೆ. ಇವಾಗಲೇ ನಾವು ಏನೇನು ಸರ್ಚ್ ಮಾಡಿದ್ದೀವಲ್ಲ ಇಲ್ಲಿ ಬರುತ್ತೆ. ಮತ್ತು ನೀವು ರಿಪೀಟಾಗಿ ಇಲ್ಲಿ ಮತ್ತೆ ಫೈನ್ ಟ್ರೈನ್ ಮೇಲೆ ಬಂದುಬಿಟ್ಟು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಮಗೆ ಹಿಸ್ಟ್ರಿ ಇರುತ್ತೆ, ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು. ಸೊ ಮತ್ತೆ ನಾವು ಟ್ರೈನನ್ನು ಟ್ರ್ಯಾಕ್ ಮಾಡ್ಬೋದು. ಸೊ ಹಾಗೆ ಇವಾಗ ಕೆಳಗಡೆ ಬಂದರೆ ನೋಡ್ಬೋದು PNR ಅಂತ ಇದೆ. ಸೊ PNR ಅಂತಂದರೆ ಇವಾಗ ನೀವೇನಾದರೂ ರಿಸರ್ವೇಷನ್ ಟಿಕೆಟ್ ಬುಕ್ ಮಾಡಿದರೆ ಸೊ ಆ ಒಂದು ಟಿಕೆಟ್ ನಂಬರನ್ನು ನೀವು ಇಲ್ಲಿ ಹಾಕ್ಕೊಂಡ್ರೆ ಸೊ ಆ ಒಂದು ಟಿಕೆಟ್ ಕನ್ಫರ್ಮ್ ಅಥವಾ ವೇಟಿಂಗ್ ಲಿಸ್ಟಲ್ಲಿ ಇದೆಯಾ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಿಮಗೇನಾದರೂ ಕನ್ಫರ್ಮ್ ಆಗಿದರೆ ಸೀಟ್ ನಂಬರ್ ಕೂಡ ತೋರಿಸುತ್ತೆ. ಸೊ ಯಾವ ಕೋಚ್ ಅಂತಲೂ ಕೂಡ ನಮಗೆ ಇಲ್ಲಿ ತೋರಿಸುತ್ತೆ. ಸೊ ನಂತರ ನೋಡೋದು ಬ್ಯಾಕಿಗೆ ಬಂದರೆ ನಮಗೆ ಟಿಕೆಟ್ ಅನ್ನೊಂದು ಆಪ್ಷನ್ ಕೂಡ ಇರುತ್ತೆ. ಟಿಕೆಟ್ಸ್ ಅಂತಂದರೆ ಇವಾಗ ನಾವಿಲ್ಲಿ ಇಲ್ಲಿ ಬುಕ್ ಮಾಡ್ಬೋದು, ಬಟ್ ಬುಕ್ ಮಾಡಿದ್ರೆ ಇದು ಈ ರೀತಿಯಾಗಿ ರೀಡೈರೆಕ್ಟ್ ಆಗುತ್ತೆ. ಸೊ ಅದರಿಂದ ಇದು ಅಷ್ಟೇ ನಮಗೆ ಅವಶ್ಯಕತೆ ಅನಿಸೋದಿಲ್ಲ. ಸೊ ನಾವು ಡೈರೆಕ್ಟಾಗಿ ಕನ್ಫರ್ಮ್ ಟಿಕೆಟ್ ವೆಬ್ಸೈಟಲ್ಲೇ ಬುಕ್ ಮಾಡ್ಕೊಳ್ಬೋದು, ಅಥವಾ ರೈಲ್ವೆ ಅಫಿಷಿಯಲ್ ವೆಬ್ಸೈಟಲ್ಲಿ ನಾವು ಬುಕ್ ಮಾಡ್ಕೊಳ್ಬೋದು. ಜಸ್ಟ್ ಇದನ್ನು ನಾವು ಗೈಡಾಗಿ ಯೂಸ್ ಮಾಡ್ಬೋದು ಈ ಒಂದು ಆ್ಯಪನ್ನು. ಈ ಒಂದು ಆ್ಯಪ್ ಏನಿದೆ ಟ್ರೈನ್ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಆದರೆ ಇದು ಎಲ್ಲ ಟೈಮಲ್ಲೂ ಪರ್ಫೆಕ್ಟ್ ಆಗಿರಲ್ಲ. ಸೊ ಸ್ಟೇಷನ್ ಅನೌನ್ಸ್ಮೆಂಟ್ ಮತ್ತು ಡಿಜಿಟಲ್ ಬೋರ್ಡ್ ಕಡೆ ಗಮನ ಕೊಡಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.